ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಆ ಒಂದು ತಿಂಗಳಾಗಿತ್ರಿ, ಒಂದ್ ತಿಂಗಳಕ್ಕಿಂತ ಜಾಸ್ತಿನೇ ಆಯ್ತು. ಯಾವ್ದು ವಿಡಿಯೋ ಹಾಕ್ಲಿಕ್ಕೆ ಆಗಿದ್ದಿಲ್ಲ. ಇವತ್ತು ಒಂದು ಪುಸ್ತಕ ಪರಿಚಯದೊಂದಿಗೆ ನಿಮ್ಮ ಎದುರಿಗೆ ಬಂದೇನ್ರಿ. ಆ ಪುಸ್ತಕ ಪರಿಚಯ ಯಾವ್ದಂತಂದ್ರೆ, ಇದು ನಾನು ಸಾಮಾನ್ಯವಾಗಿ ಓದುವಂತಹ ಪುಸ್ತಕ ಅಲ್ಲ. ಅಂದ್ರೆ ನಾನು ಸಾಮಾನ್ಯವಾಗಿ ಕಾದಂಬರಿಗಳನ್ನೇ ಜಾಸ್ತಿ ಓದ್ತೀನಿ. ಹಂಗಾಗಿ ಇದು ಕಾದಂಬರಿ ಅಲ್ಲ, ಇದು ಭಗವದ್ಗೀತೆ. DVG ಅವರು ಬರೆದಿರುವಂತಹ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ, ಈ ಪುಸ್ತಕ ಪರಿಚಯ ಮಾಡಿಕೊಡ್ಬೇಕು ಅಂತ ನಿಮ್ಮೆಲ್ಲರಿಗೆ ಬಂದೇನ್ರಿ. ಕನ್ನಡದೊಳಗೆ ನಾನು ಭಗವದ್ಗೀತೆ ಪುಸ್ತಕ ಓದ್ಬೇಕು ಅಂತಂದು ಹೇಳಿ ಒಂದಷ್ಟು ತಿಂಗಳುಗಳಿಂದ ವಿಚಾರ ಮಾಡ್ಲಿಕ್ಕತ್ತಿದ್ದೆ. ಅಂದ್ರೆ ಆಮೇಲೆ ಈ ಪುಸ್ತಕವನ್ನ ಓದ್ ಮುಗಿಸೆ ಹತ್ತತ್ರ ಒಂದು 5 ತಿಂಗಳಾದ್ರೂ ಆಗ್ಯದ್ರಿ. ಅದನ್ನ ನಾನು ಬಹಳ ತಡ ಆಗಿ ಇದ್ರ ಪುಸ್ತಕ ಪರಿಚಯ ಮಾಡ್ಲಿಕತ್ತೀನಿ. ಆದ್ರೆ ಇದನ್ನ ಹೋದ ವರ್ಷದಿಂದನೇ ಓದ್ಬೇಕು ಅಂತ ಅನ್ಕೊಳಿಕತ್ತಿದ್ದೆ. ಅಂದ್ರೆ ಯಾವ ಪುಸ್ತಕ ಓದ್ಬೇಕು ಅನ್ನೋದು ನನಗೆ, ಭಗವದ್ಗೀತೆಯನ್ನ ಕನ್ನಡದೊಳಗೆ ಓದ್ಬೇಕು ಅಂತಂದ್ರೆ ಯಾವ ಪುಸ್ತಕ ಓದ್ಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ನನಗೆ ಆತ್ಮೀಯರಾದವ್ರ ಹತ್ರ ಒಬ್ಬರಿಗೆ ಕೇಳಿದಾಗ ಅವ್ರಂದ್ರು, ಇಲ್ಲ, ಈ ಪುಸ್ತಕದ ಬಗ್ಗೆ ನನಗೆ ಗೊತ್ತಿತ್ತು, ಆದ್ರೆ ಈ ಪುಸ್ತಕದ ಬಗ್ಗೆ ಅವರು ನನಗಿನ್ನೂ ಹೇಳಿದ್ರು, ಇಲ್ಲ ಈ ಪುಸ್ತಕ ಚಲೋ ಅದ, ಇದನ್ನ ನೀವು ಓದ್ರಿ ಅಂತಂದು ಹೇಳಿ. ಹಂಗಾಗಿ, ಯಾಕಂದ್ರೆ ಭಗವದ್ಗೀತೆ ಎಲ್ಲ ಶ್ಲೋಕಗಳು ಸಂಸ್ಕೃತದೊಳಗವ. ಸಂಸ್ಕೃತ ನನಗೆ ಅರ್ಥ ಆಗಲಾರದ ಭಾಷೆ. ಆಮೇಲೆ ಬರೀ ಸಂಸ್ಕೃತದಿಂದ ಕನ್ನಡಕ್ಕೆ ಒಂಥರ ಅನುವಾದ ಮಾಡಿದಂಗೆ ಬರೆದಂತಹ ಪುಸ್ತಕ ಇದ್ರೆ ಮತ್ತದರಿಂದನೂ ನನಗೇನು ಅರ್ಥ ಆಗಿಲ್ಲ. ಹಂಗಾಗಿ ಒಂದ್ ಸ್ವಲ್ಪ ಅದನ್ನ ವಿವರವಾಗಿ ತಿಳಿಸಿ, ಆಮೇಲೆ ಈ ಕಾಲಕ್ಕೆ ಅದು ಈ ಕಾಲಕ್ಕೆ ಅದನ್ನ ಹೆಂಗ ಅರ್ಥ ಮಾಡ್ಕೋಬಹುದು, ಆಮೇಲೆ ಬೇರೆ ಬೇರೆ ಉದಾಹರಣೆಗಳ ಜೊತೆ ಅದನ್ನು ವಿವರಿಸಿದ್ರೆ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದ. ಭಗವದ್ಗೀತೆ ಅಂತ ಒಂದು ಕ್ಲಿಷ್ಟಕರವಾದಂತಹ ವಿಷಯ ಅಗದಿ ಸುಲಭವಾಗಿ ಅರ್ಥ ಆಗುವಂಗೆ ಯಾವ್ದಾದ್ರು ಒಂದು ಕೃತಿ ಅದಾನೋ ಅಂತಂದೇಳಿ DVG ಅವರ ಈ ಕೃತಿಯ ಬಗ್ಗೆ ಬಹಳ ಹಿಂದನ ಕೇಳಿದ್ದೆ. ಆದ್ರ ಈ ಕೃತಿ ಒಳಗೆ ಏನದ ಅಥವಾ ಈ ಕೃತಿ ಹೆಂಗದ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಹಂಗಾಗಿ ಅವ್ರು ಹೇಳಿದ್ರು, ಇಲ್ಲ ಇದು ಚಲೋ ಅದ, ಇದನ್ನ ಓದ್ರಿ, ನಿಮ್ಗ ಸುಲಭವಾಗಿ ಅರ್ಥ ಆಗೋ ರೀತಿ ಒಳಗದ, ಆಮೇಲೆ ಬೇಕಾದಷ್ಟು ಉದಾಹರಣೆಗಳ ಸಹಿತ DVG ಅವರು ವಿವರಿಸಾರಂತ. ಆಮೇಲೆ ನಾನು DVG ಅವರ ಮಂಕುತಿಮ್ಮನ ಕಗ್ಗವನ್ನು ಕೂಡ ಓದ್ಲಿಕ್ಕೆ ಶುರು ಮಾಡಿದ್ರಿಂದ ನನಗನಿಸ್ತು ಇದೇ ಸರಿಯಾದ ಪುಸ್ತಕ. DVG ಅವ್ರಿಗಿಂತ ಇನ್ನೂ ಹೆಚ್ಚಿನ ಜೀವನಾನುಭವ ಅಥವಾ ಇನ್ನೂ ಅವ್ರಿಗಿಂತ ಹೆಚ್ಚಿನ ರೀತಿ ಒಳಗೆ ಇನ್ನೂ ಸುಲಭವಾಗಿ ತಿಳಿಸ್ಲಿಕ್ಕೆ ಬಹುಶಃ ಯಾರಿಗೂ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತದ್ರಿ. ಭಾರಿ ಅದ್ಭುತವಾಗಿ ಬರ್ತಾರೆ DVG ಅವರು ಮಂಕುತಿಮ್ಮನ ಇದು ಜೀವನ ಧರ್ಮ ಯೋಗ ಅಥವಾ ಭಗವದ್ಗೀತಾ ತಾತ್ಪರ್ಯ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೃತಿ. ಆಮೇಲೆ ಪುಸ್ತಕದ ಹೆಸರೇ ನೋಡ್ರಿ ಎಷ್ಟು ಚಂದದ. ಬರೀ ಭಗವದ್ಗೀತೆ ಅಲ್ಲ, ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಅಂತ ಕರೀತಾರೆ DVG ಅವರನ್ನ. ಆಮೇಲೆ ಈ ಪುಸ್ತಕ ಬಹಳ ಚಲೋ ಅದ. ನನಗಂತೂ ಅಂದ್ರೆ ಬೇಕಾದಷ್ಟು ಉದಾಹರಣೆಗಳೊಂದಿಗೆ ಈಗಿನ ಕಾಲಕ್ಕೆ ನಾವು ಭಗವದ್ಗೀತೆಯನ್ನ ಹೆಂಗ ಅರ್ಥ ಮಾಡ್ಕೋಬಹುದು ಅಂತಂದು ಹೇಳಿ DVG ಅವರು ಬಹಳ ಸುಂದರವಾಗಿ ತಿಳಿಸ್ಯಾರ. ಆಮೇಲೆ DVG ಅವ್ರು ಏನ್ ಹೇಳ್ತಾರ ಅಂದ್ರೆ, ಈ ಭಗವದ್ಗೀತೆ ಒಳಗ ಇದು ಸ್ವಲ್ಪ ಅಂದ್ರೆ ಹೆಚ್ಚು ಪುಟಗಳಿರುವಂತಹ ಗ್ರಂಥ. ಇದು 700ಕ್ಕಿಂತ ಜಾಸ್ತಿ ಪುಟಗಳವ. ಆದ್ರೆ ಖಂಡಿತವಾಗ್ಲೂ ಕೂಡ ಅತ್ಯಂತ ಸುಲಭ ರೀತಿ ಒಳಗ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸರಳವಾಗಿ DVG ಅವರು ಈ ಭಗವದ್ಗೀತೆಯನ್ನ ಇಲ್ಲಿ ಎಲ್ಲರಿಗೂ ತಿಳಿಯೋ ರೀತಿ ಒಳಗ ಹೇಳಲಿಕ್ಕೆ ಪ್ರಯತ್ನ ಪಟ್ಟಾರ. ಹಾಗಾಗಿ ದಯವಿಟ್ಟು ಓದ್ರಿ ಅಂತ ನಾನು ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ತೇನ್ರಿ. ಆಮೇಲೆ ಬೇರೆ ಪುಸ್ತಕಗಳಂಗೆ ಇದ್ರೊಳಗೆ ನನಗೆ ಡೀಟೇಲ್ ಆಗಿ ಹೇಳಲಿಕ್ಕೆ ಏನೂ ಇಲ್ಲ. ಯಾಕಂದ್ರೆ ಅಷ್ಟು ಪೂರ್ತಿಯಾಗಿ ನನಗೆ ಭಗವದ್ಗೀತೆಯನ್ನ ಅರ್ಥ ಆಗ್ಬಿಟ್ಟದ ಅಂತ ಹೇಳಿದ್ರೆ ಸುಳ್ಳು ಹೇಳಿದಂಗೆ ಆಗ್ತದ. ಹಂಗಾಗಿ ಏನೋ ಒಂದ್ಸಲ ಓದಿದಾಗ ನನಗೆ ಎಷ್ಟು ಅರ್ಥ ಆಗ್ಬೋದು, ನನ್ನ ಅನುಭವಕ್ಕೆ ನನ್ನ ತಿಳುವಳಿಕೆಗೆ ಎಷ್ಟು ಅರ್ಥ ಆಗ್ಬೋದು ಅಷ್ಟು ಅರ್ಥ ಆಗ್ಯದ್ರಿ. ಹಂಗಾಗಿ ಯಾಕಂದ್ರೆ ಎಷ್ಟೋ ಜನ ಎಷ್ಟೆಷ್ಟು ಸಲ ಭಗವದ್ಗೀತೆ ಓದ್ದವ್ರು ಬೇಕಾದಷ್ಟು ಜನ ಇದಾರ. ಆಮೇಲೆ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಅನುಭವಗಳನ್ನ ನೋಡಿ ತಮ್ಮ ಅನುಭವದ ಮುಖಾಂತರ ಅದನ್ನ ಬದುಕಿಗೆ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದವರು ಬೇಕಾದಷ್ಟು ಜನ ಇದ್ದಾರ. ಹಂಗಾಗಿ ಅಂಥವ್ರೆಲ್ಲವ್ರ ಮುಂದೆ ನಾನು ಅಗದಿ ಸಣ್ಣವ. ನನಗೇನು ಸಿಕ್ಕಾಪಟ್ಟೆ ಅರ್ಥ ಆಗ್ಬಿಟ್ಟದ, ಆದ್ರೆ ಪೂರ್ತಿ ತಿಳ್ಕೊಂಬಿಟ್ಟಿನಿ, ಪುಸ್ತಕ ಪೂರ್ತಿ ಅಂತ ಹೇಳಂಗಿಲ್ಲ. ಹಂಗಾಗಿ ಈ ಪುಸ್ತಕದ ಪರಿಚಯ ಮಾತ್ರ, ಅಂದ್ರೆ ಈ ಪುಸ್ತಕ ಚಲೋ ಅದ ಅಂತ ಮಾತ್ರ ನಾನು ಹೇಳಬಲ್ಲೆ ಹೊರತಾಗಿ ನಾನು ಈ ಪುಸ್ತಕವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿನಿ ಅಂತ ಹೇಳಲಿಕ್ಕೆ ನಾನು ಆಗಂಗಿಲ್ಲ. ಆದ್ರೆ ಪುಸ್ತಕ ಚಲೋ ಅದ, ದಯವಿಟ್ಟು ಹೋದ್ರೆ. ಆಮೇಲೆ DVG ಅವರು ಒಂದು ವಿಷಯ ಇದನ್ನ, ಅಂದ್ರೆ ಭಗವದ್ಗೀತೆ ಶುರು ಆಗೋಕ್ಕಿಂತ ಮುಂಚೆ
ಅಂದ್ರೆ ಈ ಪುಸ್ತಕದೊಳಗೆ ಹೆಂಗದ ಅಂದ್ರೆ 18 ಅಧ್ಯಾಯಗಳು, ಒಂದೊಂದು ಅಧ್ಯಾಯ ಹಿಂಗೆ 18 ಅಧ್ಯಾಯಗಳು ಬರ್ತಾವ. ಭಗವದ್ಗೀತೆ ಒಳಗ 18 ಅಧ್ಯಾಯಗಳು ಏನವ, ಪೂರ್ತಿ 18 ಅಧ್ಯಾಯಗಳು ಕೂಡ ಅವ. ಆಮೇಲೆ ಮೊದಲು ಸಂಸ್ಕೃತ ಶ್ಲೋಕದ ಅರ್ಥ, ಆಮೇಲೆ ಅದನ್ನ ಒಂದ್ ಸ್ವಲ್ಪ ವಿವರವಾಗಿ, ಒಂದ್ ಸ್ವಲ್ಪ ಅಲ್ರಿ ವಿವರವಾಗಿನೇ DVG ಅವರು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ಯಾರ. ಅದನ್ನ ಈಗಿನ ಜೀವನಕ್ಕೆ ನಾವು ಹೆಂಗೆ ತಿಳ್ಕೊಬಹುದು. ಆಮೇಲೆ ಈಗಿನ ಜೀವನ ಅಂತಂದ್ರ ನಿಮ್ಗೆ ಅನ್ನಿಸ್ಬೋದು ಈ ಪುಸ್ತಕ ಯಾವಾಗ ಬಂದದ ಅಂತ. ಈ ಪುಸ್ತಕ ಬಂದು ಬಹಳ ವರ್ಷಗಳಾತ್ರಿ. ನನಗೆ ಎಕ್ಸಾಕ್ಟ್ ಯಾವ ಇಸ್ವಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಇಂಟರ್ನೆಟ್ನಾಗ ಸರ್ಚ್ ಮಾಡಿದ್ರೆ ಸಿಗ್ಬೋದು. ಬಹುಶಃ 1960ನೇ ದಶಕದೊಳಗೆ ಬಂದಂತಹ ಪುಸ್ತಕ ಇದು ಅಂತ ನನಗೆ ಅನ್ನಿಸ್ತದ್ರಿ. ಮೊದಲ ಮುದ್ರಣ 1966 ನೋಡ್ರಿ. 1966ರೊಳಗೆ ಇದರ ಮೊದಲ ಮುದ್ರಣ ಆಗಿದ್ದು. 1966ರ ಜೀವನ ಕ್ರಮ ಹೆಂಗಿತ್ತು ಅದರ ಪ್ರಕಾರ ಆಗ ಹೆಂಗಿದ್ನ ಅರ್ಥ ಮಾಡ್ಕೋಬಹುದು ಅಂತ DVG ಅವರು ಬರ್ದಾರೋ. 1966 ಈಗ 2025 ಆದ್ರೂ ಕೂಡ ಇದು ಪ್ರಸ್ತುತನೇ. ಅಂದ್ರೆ ಆಗಿನ ಜೀವನ ಕ್ರಮಕ್ಕೂ ಈಗಿನ ಜೀವನ ಕ್ರಮಕ್ಕೂ ಸಿಕ್ಕಾಪಟ್ಟೆ ಏನೋ ಬದಲಾವಣೆ ಆಗ್ಬಿಟ್ಟದ ಅಂತ ನನಗೆ ಅನ್ಸಂಗಿಲ್ಲ. ಅಂದ್ರೆ ಜೀವನ ಕ್ರಮ ಅಂದ್ರ ನಾ ಇಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ಲಿಕ್ಕತ್ತೀನಿ ಅಂದ್ರೆ ಜನರ ಮನಸ್ಥಿತಿ. ಜೀವನ ಕ್ರಮ ಅನ್ನೋಕ್ಕಿಂತ ಜನರ ಮನಸ್ಥಿತಿ, ಆಗಿನ ಜನರ ಮನಸ್ಥಿತಿಗೂ ಈಗಿನ ಜನರ ಮನಸ್ಥಿತಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗ್ಯದ ಅಂತ ನನಗೆ ಅನ್ಸಂಗಿಲ್ರಿ. ಯಾಕಂದ್ರೆ DVG ಅವ್ರು ಏನು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಾರಲ್ರಿ, ಈಗಿನ ಆ ಉದಾಹರಣೆಗಳು ಇವತ್ತಿಗೂ ಕೂಡ ನಮಗೆ ಪ್ರಸ್ತುತ ಅನಿಸ್ತಾವ. ಇವತ್ತಿಗೂ ಕೂಡ ಅಯ್ಯೋ ಈ ಉದಾಹರಣೆ ಈಗಿನ ಕಾಲಕ್ಕೆ ನಡೆಯಂಗಿಲ್ಲ ಅಂತ ನನಗಂತೂ ಎಲ್ಲೂ ಅನ್ಸಿಲ್ಲ ಅಂಥ ಉದಾಹರಣೆಗಳು. ಅಂದ್ರೆ ಆಗಿನ ಸಮಾಜಕ್ಕೂ ಆಗಿನ ಸಮಾಜದ ಮನಸ್ಥಿತಿಗೂ ಅಥವಾ ಆಗಿನ ಜನರ ಮನಸ್ಥಿತಿಗೂ ಈಗಿನ ಜನರ ಮನಸ್ಥಿತಿಗೂ ಬಹಳ ವ್ಯತ್ಯಾಸ ಆಗ್ಬಿಟ್ಟದ ಅಂತಂದು ಹೇಳಿ ನನಗೆ ಅನ್ಸಂಗಿಲ್ರಿ. ಇಲ್ಲಿ DVG ಅವರು ಬರೆದಿರುವಂತಹ ವಿವರಣೆ, ಅವರು ಕೊಟ್ಟಿರುವಂತಹ ಉದಾಹರಣೆಗಳು, ಅದನ್ನ ಅವರು ಆಗಿನ ಅಂದ್ರೆ 1960ರ ದಶಕದ ಸಮಾಜಕ್ಕೆ ಅದನ್ನ ಅನ್ವಯಿಸಿ ವಿವರಿಸಿರುವ ರೀತಿಗೂ ಈಗ ನಾವು ಸಮಾಜದೊಳಗೆ ಏನೇನಾಗಲಿಕ್ಕತ್ತದ ಅನ್ನೋದನ್ನ ನೋಡಿದಾಗ ಅದಕ್ಕೆ ಯಾವುದೇ ವ್ಯತ್ಯಾಸ ನನಗಂತೂ ಕಂಡಿಲ್ಲ. ಅಷ್ಟು ಪ್ರಸ್ತುತ 1966ರಿಂದ 2025 ಅಷ್ಟು ವರ್ಷಗಳಾದ್ಮೇಲೂ ಕೂಡ, 50 ವರ್ಷಗಳಕ್ಕಿಂತ ಹೆಚ್ಚಿನ ವರ್ಷಗಳಾದ್ಮೇಲೂ ಕೂಡ ಇದರ ಪ್ರಸ್ತುತತೆ ಎಲ್ಲೂ ಕಡಿಮೆ ಆಗ್ಯದ ಅಂತ ನನಗನ್ಸಂಗಿಲ್ಲ. ಕಡಿಮೆ ಆಗಂಗೂ ಇಲ್ರಿ, ಅಷ್ಟು ಅದ್ಭುತವಾಗಿ DVG ಅವರು ಬರ್ದಾರ. ಆಮೇಲೆ ಕೆಲವೊಂದು ಸಾಲುಗಳು, ಈ ಇಡೀ ಗ್ರಂಥನೇ ಅದ್ಭುತ, ಅದ್ರೊಳಗೆ ಏನು ಮಾತಿಲ್ಲ. ಕೆಲವೊಂದು ಸಾಲುಗಳು ನನಗೆ ಅಗ್ದಿ ಬಹಳ ಇಷ್ಟ ಆಗಿದ್ದಂಥ ಕೆಲವೊಂದು ಸಾಲುಗಳನ್ನು ಮಾತ್ರ ನಾನು ಇಲ್ಲಿ ಓದ್ತೀನಿ. ಧರ್ಮದ ಬಗ್ಗೆ DVG ಅವರು ಭಾರಿ ಚಂದ ಬರೀತಾರೆ. ಏನಂತ ಬರೀತಾರ ಅಂತಂದ್ರ, ಇದು 99ನೇ ಪುಟದೊಳಗದ. ಧರ್ಮವು ಅನೇಕ ಮುಖಿ ಅಂತ DVG ಅವರು ಹೇಳ್ತಾರ. ಬಹುಮಂದಿಗೆ ಧರ್ಮವೆಂದರೆ ಲಾಡು ಚಿರೋಟಿಗಳ ಸಮಾರಾಧನೆ, ಲಾಡು ಚಿರೋಟಿಗಳ ಸಮಾರಾಧನೆ ಎಂದು ತೋರುತ್ತದೆ. ಮೆಣಸಿನ ಚಟ್ನಿಯೂ ಶುಂಠಿಯ ಪಚ್ಚಡಿಯೂ ಧರ್ಮವೆನಿಸುವುದಿಲ್ಲ. ಅರ್ಜುನ ಅಂಥವನು. ಅವನು ಒಳ್ಳೆಯ ಮನುಷ್ಯ, ಆದರೆ ಅವನ ಒಳ್ಳೆಯತನವು ನಾವು ಸಾಮಾನ್ಯವಾಗಿ ಹೊಗಳುವಂಥದ್ದು. ಅದರಲ್ಲಿ ವಿವೇಕಾಂಶ ಉಂಟೆಂಬುದು ಗೊತ್ತಿಲ್ಲ. ವಿವೇಕ ಸೇರದ ಒಳ್ಳೆಯತನವು ಉದ್ದಿಷ್ಟ ಫಲವನ್ನು ಕೊಡಲಾರದು. ವಿವೇಕಿಯ ಔತಣದಲ್ಲಿ ಪಾಯಸಕ್ಕೆ ಒಂದು ಜಾಗವಿರುವಂತೆ ಮೆಣಸಿನ ಸಾರಿಗೂ ಒಂದು ಜಾಗವಿರುತ್ತದೆ. ಧರ್ಮಾಚರಣೆಯಲ್ಲಿ ದಯೆಗೆ ಜಾಗವಿರುವಂತೆ ಗಟ್ಟಿ ಮನಸ್ಸಿಗೂ ಒಂದು ಜಾಗವಿರುತ್ತದೆ. ನೋಡ್ರಿ, ಅದ್ಭುತವಾಗಿ ಹೇಳ್ಯಾರ DVG ಅವರು. ಧರ್ಮ ಅಂತಂದ್ರೆ ಬರೀ ಸಾಫ್ಟ್ ಆಗಿರೋದು, ಅಗ್ದಿ ಮೃದುವಾಗಿ ನಡ್ಕೊಳ್ಳೋದು, ಯಾರ ಮನಸ್ಸನ್ನೂ ನೋಯಿಸಲಾರ್ದಂಗಿರೋದು, ಅದು ಮಾತ್ರ ಧರ್ಮ ಅಲ್ಲ. ಅದು ಧರ್ಮದ ಒಂದು ಭಾಗ, ಧರ್ಮದ ಒಂದು ಮುಖ. ಅಲ್ಲಿ ಮೃದುತ್ವಕ್ಕೆ ಅಥವಾ ಪಾಯಸಕ್ಕೆ ಹೆಂಗ ಜಾಗ ಅದನೋ, ಮೆಣಸಿನ ಸಾರಿಗೂ ಶುಂಠಿಯ ಪಚ್ಚಡಿಗೂ ಅಲ್ಲಿ ಜಾಗ ಅದ. ಅಂದ್ರೆ ಕಠಿಣತೆಗೂ ಗಟ್ಟಿ ಮನಸ್ಸಿಗೂ ಅಲ್ಲಿ ಒಂದು ಜಾಗ ಅದ. ದಯೆ ಅಥವಾ ಧರ್ಮ, ದಯೆ ಅಲ್ಲ, ಧರ್ಮಕ್ಕೆ, ಧರ್ಮದೊಳಗ ದಯೆ ಧರ್ಮದ ಮೂಲವಯ್ಯ ಅಂತಂತ ಹೇಳಿದಂಗ, ದೊಡ್ಡವರು ಹೇಳಿದಂಗ ದಯೆಗೆ ಹೆಂಗ ಜಾಗ ಅದನೋ ಧರ್ಮದೊಳಗ, ಅದೇ ರೀತಿಯಾಗಿ ಗಟ್ಟಿ ಮನಸ್ಸಿಗೂ ಕಠಿಣತೆಗೂ ಒಂದು ಜಾಗ ಅದ. ಧರ್ಮ ಅಂದ್ರೆ ಬರೀ ತುಂಬಾ ಮೃದುವಾಗಿರೋದು, ಮೃದುವಾದ ಮಾತುಗಳನ್ನು ಆಡೋದು ಮಾತ್ರ ಧರ್ಮ ಅಲ್ಲ. ಕೆಲವೊಂದ್ಸರ್ತಿ ಕಠಿಣವಾಗ್ಬೇಕಾಗ್ತದ, ಅದು ಕೂಡ ಧರ್ಮನೇ ಅಂತ ಭಾರಿ ಚಂದಾಗಿ ವಿವರಣೆ ಕೊಟ್ಟಾರ್ರಿ DVG ಅವರು. ಆಮೇಲೆ ಇದೇ ರೀತಿಯಾಗಿ ಇದೇ ಸಾಲಿನಲ್ಲೇ ಒಂದಷ್ಟು DVG ಅವರು ಉದಾಹರಣೆಗಳನ್ನು ಕೊಟ್ಟಾರ್ರಿ. ಅದಂತೂ ಅದ್ಭುತ DVG ಅವರು ಉದಾಹರಣೆ. ನೋಡ್ರಿ, ಇದು ಅಂದ್ರೆ ಹಿಂಗೆ ಕೆಲವೊಂದು ಸಾಲುಗಳನ್ನು ನಾನು ಇಲ್ಲಿ ಓದ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ನಮ್ಮ ವಿದ್ಯಾಶಾಲೆಯಲ್ಲಿಯೇ ಪ್ರಾರಂಭ. ಅಂದ್ರೆ ಎಲ್ಲವುದನ್ನು ಸುಲಭವಾಗಿರೋದನ್ನೇ ಕಲಿಸ್ಬೇಕು ಅನ್ನೋದು ನಮ್ಮ ವಿದ್ಯಾಶಾಲೆಯಲ್ಲಿಯೇ ಪ್ರಾರಂಭ. ವರ್ಣಮಾಲೆಯಲ್ಲಿ ಛ, ಭ, ಕ್ಷ, ಹ್ರ
ಇಂಥ ಅಕ್ಷರಗಳು ಬೇಡ, ಅವುಗಳು ಮಕ್ಕಳಿಗೆ ಶ್ರಮ ಕೊಡುತ್ತವೆ. ವಿದ್ಯಾರ್ಥಿಗಳನ್ನು ದಂಡಿಸುವುದು ಬೇಡ, ಅವರಿಗೆ ಮಿಠಾಯಿ ಪತ್ತಾಸು ಕೊಟ್ಟು ತಿದ್ದಬೇಕು. ಬೆತ್ತವಿಲ್ಲದೆ ತಿದ್ದಲಾಗದೆ ಹೋದರೆ ಅವರಿರುವಂತೆ ಇದ್ದುಕೊಳ್ಳಲಿ. ಅಂದ್ರೆ ನಮ್ಮ ಧರ್ಮ ಅದ ಒಂದು ಇಂಟರ್ಪ್ರಿಟೇಷನ್ ಹೆಂಗದ, ಅಥವಾ ನಾವು ಧರ್ಮವನ್ನು ಯಾವ ರೀತಿಯಾಗಿ ಅರ್ಥೈಸ್ಲಿಕ್ಕತ್ತೀವಿ ಇಂದಿನ ಜೀವನದೊಳಗ ಅಥವಾ ಇಂದಿನ ಕಾಲಕ್ಕ ಅನ್ನೋದನ್ನ ಭಾರಿ ನಮ್ಮ ಮನಸ್ಸಿಗೆ ಮುಟ್ಟೋ ಹಂಗ, ಮನಸ್ಸಿಗೆ ತಾಕೋ ಹಂಗ ಡಿ ವಿ ಜಿ ಅವರು ಹೇಳ್ತಾರೆ. ಮುಖ ತೊಳೆದು ತಿಂಡಿ ತಿನ್ನು ಎಂದರೆ ಘಾಸಿಯಾಗುತ್ತದೆ, ಯಾವಾಗ ಬೇಕೆಂದರೆ ಆವಾಗ ತಿನ್ನಲಿ, ಇಷ್ಟ ಬಂದಾಗ ಹಲ್ಲುಜ್ಜಲಿ. ಹೀಗೆ ಹರಿಯುತ್ತದೆ ನಮ್ಮ ಕರುಣಾ ಪ್ರವಾಹ. ಧರ್ಮ ಅಂತಂದ್ರೆ ಬರೀ ಕರುಣೆ, ಬರೀ ತುಂಬಾ ಮೃದುವಾಗಿರೋದು ಅಂತ ತಿಳ್ಕೊಂಡು ಹಿಂಗೆ ನಮ್ಮ ಕರುಣಾ ಪ್ರವಾಹವನ್ನ ನಾವು ಹರಿಸ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ನೋಡ್ರಿ, ದೇಶ ವಿದೇಶಗಳಲ್ಲಿ ಅನ್ಯಾಯ ನಡೆದರೆ ಸಮಾಧಾನ ಭಾಷಣ ಮಾಡೋಣ, ಯುದ್ಧದ ಮಾತು ಬೇಡ, ಶಸ್ತ್ರಾಸ್ತ್ರಗಳು ತುಕ್ಕು ತಿಂದು ಹೋಗಲಿ, ನಮ್ಮ ಮನಸ್ಸುಗಳಲ್ಲಿ ಹೊಗೆಯಾಡಲಿ. ಆಮೇಲೆ ಇನ್ನೊಂದಷ್ಟು ಇದೇ ರೀತಿ, ಚಕ್ಕಲಿ ಪೊಳ್ಳಂಗಾಯಿ ಎಂದರೆ ಹಲ್ಲುಗಳಿಗೆ ಪ್ರಯಾಸ, ಇದೇಕೆ ಬೇಕು, ರುಚಿ ರುಚಿಯ ಗುಳಿಗೆಗಳನ್ನು ಚಪ್ಪರಿಸಲಿಕ್ಕೆ ಕೊಟ್ಟರೆ ಸುಲಭವಲ್ಲವೇ, ಸಾಲ ತೆಗೆದುಕೊಂಡವನು ತೀರಿಸದಿದ್ದರೆ ಹೋಗಲಿ, ಅವನಿಗೆ ಬಂದೀಖಾನೆಯ ಭಯ ಬೇಡ, ಭಯವೇ ಹಿಂಸೆ, ನಾವು ಕನಿಕರಿಸಿ ಇನ್ನಷ್ಟು ಸಾಲ ಕೊಡೋಣ. ದರೋಡೆಕೋರರನ್ನು ಪೊಲೀಸಿನವರು ಹಿಡಿದು ನೋಯಿಸಬಾರದು, ದಮ್ಮಯ್ಯ ಹಾಗೆ ಮಾಡಬೇಡಿರಪ್ಪ ಎಂದು ಬೇಡಿಕೊಳ್ಳಬೇಕು. ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡಬಾರ್ದು, ದಯವಿಟ್ಟು ಈ ತರ ತಪ್ಪು ಮಾಡಬೇಡ್ರಪ್ಪ ಅಂತಂತ ಹೇಳಿ ಬೇಡ್ಕೋಬೇಕು. ಜೀತಗಾರರು ತಾವು ಜೀತ ಮಾಡುವರೆಂಬ ಸಂಕೋಚದಿಂದ ಕುಗ್ಗದೆ ತಾವೇ ಯಜಮಾನರೆಂದುಕೊಂಡು ಹಿಗ್ಗುವಂತೆ ಆಗಬೇಕು, ಬಂಡವಾಳ ಕರಗಿದರೆ ಕರಗಲಿ, ಬಂಡಾಯಗಾರರು ಸಂತುಷ್ಟರಾಗಿರಬೇಕು. ಇದಕ್ಕಿಂತ ಹೆಚ್ಚಿನ ಏನು ಬಹುಶಃ ಇನ್ನೂ ಯಾರು ಮನಸ್ಸು ಮುಟ್ಟುವಂಗೆ, ಇದಕ್ಕಿಂತ ಹೆಚ್ಚಿನ ರೀತಿ ಒಳಗೆ ಮನಸ್ಸು ಮುಟ್ಟುವಂಗೆ ಬಹುಶಃ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದ್ರಿ. ಅಂದ್ರೆ ಬರೀ ಕರುಣೆನೇ ಎಲ್ಲ ಅಂತಂದು ಹೇಳಿ. ಇನ್ನ ಕಡೆಯ ಸಾಲಿನೊಳಗೆ ಡಿ ವಿ ಜಿ ಅವರು ಭಾರಿ ಚಂದ ಹೇಳ್ತಾರ್ರಿ, ಮನುಷ್ಯನ ಆತ್ಮವು ಬಲಿಷ್ಠವಾಗಬೇಕಾದ್ರೆ ಅದರಲ್ಲೊಂದು ಕಷ್ಟ ಸಿದ್ಧತೆ ಇರಬೇಕು. ನಮ್ಮ ಆತ್ಮ ಬಲಿಷ್ಠವಾಗಬೇಕಾದ್ರೆ ಅದರೊಳಗೆ ಕಷ್ಟ ಸಿದ್ಧತೆ ಇರಲೇಬೇಕು, ಕಷ್ಟ ಸಿದ್ಧತೆ ಇರಲಾರ್ದಂಗೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಧರ್ಮವು ಹೇಡಿಗೆ ಸಿಕ್ಕದು, ಧರ್ಮವು ಒಂದು ಧೀರತನವನ್ನು ಅಪೇಕ್ಷಿಸುತ್ತದೆ. ಧರ್ಮ ಅಂದ್ರೆ ಬರೀ ತುಂಬಾ ಮೃದುವಾಗಿರೋದು, ಮೃದುವಾದ ಮಾತುಗಳನ್ನೇ ಆಡೋದು, ಯಾರು ಏನಂದ್ರೂ ಸುಮ್ಮನಿದ್ದು ಬಿಡೋದು, ಅದಷ್ಟೇ ಧರ್ಮ ಅಲ್ಲ. ಧರ್ಮಕ್ಕೊಂದು ಗಟ್ಟಿತನನೂ ಅದ. ಯಾವಾಗ ಕಠಿಣವಾಗಬೇಕು ಅವು ಕಠಿಣವಾಗಲೇಬೇಕು. ಧರ್ಮಕ್ಕೆ ಕರುಣೆ ಹೆಂಗ ಒಂದು ಮುಖನೋ, ಗಟ್ಟಿತನನೂ ಧರ್ಮದ ಇನ್ನೊಂದು ಮುಖ ಅಂತ ಡಿ ವಿ ಜಿ ಅವರು ಇಷ್ಟೆಲ್ಲಾ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ. ಈ ರೀತಿ ಧರ್ಮದ ಬಗ್ಗೆ ಭಾರಿ ಅದ್ಭುತವಾಗಿ ಡಿ ವಿ ಜಿ ಅವರು ಬರ್ದಾರ್ರಿ. ಇದೆಲ್ಲ ಈ ಉದಾಹರಣೆಗಳನ್ನೆಲ್ಲ ಡಿ ವಿ ಜಿ ಅವ್ರು ಏನ್ ಕೊಟ್ಟಾರಲ್ರಿ, ಇದು ಬಹುಶಃ 1ನೇ ಇದು ಅಂತ ಅನಿಸ್ತದ್ರಿ. ಹೌದು, ಇದು 1ನೇ ಅಧ್ಯಾಯದ, ಅಂದ್ರೆ ಅರ್ಜುನ ವಿಷಾದ ಯೋಗ 1ನೇ ಅಧ್ಯಾಯ ಏನದ, ಭಗವದ್ಗೀತೆಯ 1ನೇ ಅಧ್ಯಾಯದೊಳಗ ಧರ್ಮದ ಬಗ್ಗೆ, ಅಂದ್ರೆ ಧರ್ಮ ಅಂದ್ರೆ ಬರೇ ಕಾರುಣ್ಯ, ಬರೀ ಮೃದುತ್ವ ಅಲ್ಲ, ಅದರೊಳಗೆ ಗಟ್ಟಿತನಕ್ಕೂ ಒಂದು ಮಹತ್ತರವಾದಂತಹ ಜಾಗ ಅದ ಅಂತಂದು ಹೇಳಿ ಡಿ ವಿ ಜಿ ಅವರು ಹೇಳ್ಯಾರ್ರಿ. ಇದು ಒಂದಷ್ಟು ಸಾಲುಗಳನ್ನ ನಾನು ಓದಿನಿ ಇಲ್ಲಿ. ಇಂಥ ಬೇಕಾದಷ್ಟು ಸಾಲುಗಳು ಮನಮುಟ್ಟುವ ರೀತಿ ಒಳಗೆ ಡಿ ವಿ ಜಿ ಅವರು ಬರ್ದಾರ. ಆಮೇಲೆ ಇನ್ನೊಂದು ನನಗೆ ಭಾರಿ ಹಿಡಿಸಿದಂಥ ಸಾಲ, ಅದು ಯಾವ ಅಧ್ಯಾಯದೊಳಗದ ಅನ್ನೋದನ್ನ ಮರ್ತು ಹೋಗ್ಬಿಟ್ಟೇನ್ರಿ, ನಾ ಅದನ್ನ ಮಾರ್ಕ್ ಮಾಡಿ ಇಟ್ಕೊಂಡಿಲ್ಲ. ಆದ್ರೆ ನನಗೆ ಅದು ಇನ್ನೂ ಚಲೋತ್ನ ನೆನಪದ. ಅದು ಯಾವುದು ಅಂತಂದ್ರ, ಗಮ್ಯ ಸ್ಥಾನವು ಒಂದು, ಅದಕ್ಕೆ ದಾರಿಗಳು ಅನೇಕ, ಯಾವ ದಾರಿಯನ್ನು ಅನುಸರಿಸಬೇಕೆಂಬುದು ಯಾತ್ರಿಕನ ಬಲ ಮತ್ತು ಯಾತ್ರಿಕನ ಅಭಿರುಚಿಯ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಡಿ ವಿ ಜಿ ಅವರು ಬರೀತಾರೆ. ಅಂದ್ರೆ ಗಮ್ಯಸ್ಥಾನ ಅಂದ್ರೆ ಅಲ್ಟಿಮೇಟ್ ಅಥವಾ ಸತ್ಯ ಅಥವಾ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಅಂತ ನಾವು ಯಾವ್ದಾವ್ದನ್ನು ಕರಿತೀವಲ್ರಿ, ಅಥವಾ ಅಲ್ಲಮ ಪ್ರಭುಗಳ ಭಾಷೆ ಒಳಗ ಶೂನ್ಯವಾಗೋದು, ಬಯಲಾಗೋದು ಅಂತ ಯಾವ್ದನ್ನ ಕರೆದ್ರಲ್ರಿ ಅವರು. ಈ ಎಲ್ಲವುದು ಒಂದು ಗಮ್ಯಸ್ಥಾನ ಅಂದ್ರೆ ಅದೇ ಸತ್ಯದ ದರ್ಶನ ಅಂತ ನಾವು ತಿಳ್ಕೊಂಡ್ರೆ, ಸತ್ಯ ಅಂತ ತಿಳ್ಕೊಂಡ್ರೆ ಅದು ಒಂದೇ. ಗಮ್ಯಸ್ಥಾನವು ಒಂದು, ಅದಕ್ಕೆ ಮಾರ್ಗಗಳು ಅನೇಕ. ನೋಡ್ರಿ, ಗಮ್ಯಸ್ಥಾನ ಸತ್ಯ ಅಂತಿರೋದು ಒಂದೇ, ಎಲ್ಲರಿಗೂ ಒಂದೊಂದು ಸತ್ಯ ಅಂತಿಲ್ರಿ, ಸತ್ಯ ಅಂತಿರೋದು ಒಂದೇ. ಅದಕ್ಕೆ ದಾರಿಗಳು ಅನೇಕ, ಯಾವ ದಾರಿಯನ್ನ ನಾವು ಆರಿಸ್ಕೋಬೇಕು ಅನ್ನೋದು ಯಾತ್ರಿಕನ ಅಭಿರುಚಿ ಮತ್ತು ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಹೇಳ್ತಾರೆ ಡಿ ವಿ ಜಿ ಅವರು. ಯಾತ್ರಿಕ ಅಂದ್ರೆ
ಅಂದ್ರೆ ಇದನ್ನ ಡಿ ವಿ ಜಿ ಅವರು ಯಾವ ರೀತಿ ಒಳಗ ಯಾವ ಉದಾಹರಣೆ ಕೊಟ್ಟಾರಂದ್ರೆ, ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿರ್ತದ, ಆ ಊರಿಗೆ ನೂರಾರು ದಾರಿಗಳಿರ್ತಾವ. ಯಾವ ದಾರಿಯನ್ನು ಆರಿಸ್ಕೋಬೇಕು ಅನ್ನೋದು ಯಾತ್ರಿಕನ ಅಭಿರುಚಿ. ಯಾರು ಹೋಗ್ತಿರ್ತಾರಲ್ರಿ ಊರಿಗೆ ಹೋಗೋನು ಯಾತ್ರಿಕ, ಅವನ ಅಭಿರುಚಿ ಮತ್ತು ಅವನ ಕಾಲಿನ ಶಕ್ತಿ ಎಷ್ಟದ ಅನ್ನೋದ್ರ ಮೇಲೆ ನಿರ್ಧಾರವಾಗಿರ್ತದೆ. ಯಾಕಂದ್ರೆ ಈಗ ಬೆಂಗಳೂರಿಗೆ ಬರ್ಲಿಕ್ಕೆ ಬೇಕಾದಷ್ಟು ದಾರಿಗಳವ. ಯಾವ ದಾರಿ ಒಳಗೆ ಬರ್ಬೇಕು ಅನ್ನೋದು ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಬಿಟ್ಟಿದ್ದು. ಆಮೇಲೆ ಕೆಲವೊಬ್ರಿಗೆ ಕೆಲವೊಂದು ದಾರಿಗಳು ಇಷ್ಟ ಆಗಿರ್ಬೋದು, ಅವ್ರವ್ರ ಅನುಕೂಲತೆ ಇರ್ಬೋದು, ಅಲ್ಲಿ ಅವ್ರವ್ರಿಗೆ ಅನುಕೂಲ ಅನ್ಸಿರ್ಬೋದು, ಅವರಿಗೆ ಆ ದಾರಿಗಳು ಇಷ್ಟ, ಆ ದಾರಿ ಒಳಗೆ ಅವರು ಬೆಂಗಳೂರು ಬಂದು ಸೇರ್ತಾರೆ. ಆದ್ರೆ ಎಷ್ಟೋ ಜನ ಬೆಂಗಳೂರಿಗೆ ಬರ್ತಿರ್ತಾರ, ಎಲ್ಲರೂ ಒಂದ ದಾರಿ ಒಳಗೆ ಬರಂಗಿಲ್ರಿ, ಎಲ್ಲರೂ ತಮ್ಗೆ ಅನುಕೂಲ ಆದಂತಹ ದಾರಿ ಒಳಗೇ ಬರ್ತಿರ್ತಾರ. ಅದೇ ರೀತಿ ದೇವರು, ಸತ್ಯ ಅಥವಾ ಶೂನ್ಯ, ಬಯಲು, ಆತ್ಮಜ್ಞಾನ, ಇದೆಲ್ಲ ಏನ್ ಹೇಳ್ತೀವಲ್ಲ, ಇದೆಲ್ಲ ಒಂದೇ. ಒಬ್ಬೊಬ್ರಿಗೆ ಒಂದೊಂದು ಅಂತಿಲ್ಲ, ಎಲ್ಲರಿಗೂ ಒಂದೇ ಇರೋದು. ಅದನ್ನ ಯಾವ ದಾರಿ ಒಳಗೆ ಬೇಕಾದ್ರೂ ಆ ದಾರಿ ಒಳಗೆ ಹೋಗಿ ಸೇರ್ಬೋದು. ಕೆಲವೊಬ್ರು ಶಿವ ಅನ್ಬೋದು, ಕೆಲವೊಬ್ರು ವಿಷ್ಣು ಅನ್ಬೋದು, ಕೆಲವೊಬ್ರು ಇನ್ನೊಂದು ಯಾವುದೋ ಪಂಥದಿಂದ ಬಂದು ಸೇರ್ಬೋದು. ಒಬ್ಬೊಬ್ರು ಒಂದೊಂದು ದಾರಿಯಿಂದ ಬಂದು ಸೇರ್ಬೋದು. ಆದರೆ ದಾರಿಗಳ ಅನೇಕ, ಆದ್ರೆ ಕಡೆಗೆ ಮುಟ್ಟುವ ಜಾಗ ಒಂದೇ ಅಂತ ಡಿ ವಿ ಜಿ ಅವ್ರು ಹೇಳ್ತಾರ್ರಿ. ಅಂದ್ರ ಇದು ಒಂದನ್ನು ತಿಳ್ಕೊಂಡ್ಬಿಟ್ರೆ ಬಹುಶಃ ಈ ಸಮಾಜದೊಳಗೆ ಏನೇನು ಘರ್ಷಣೆಗಳು ನಡೀಲಿಕತ್ತಾವಲ್ರಿ. ಅಂದ್ರೆ ನಮ್ಮ ದೇವರ ದೊಡ್ಡವ, ನಮ್ಮ ಗುರುಗಳ ದೊಡ್ಡವರು, ನಾವ್ ಯಾವ ದಾರಿಯನ್ನ ಆಯ್ಕೆ ಮಾಡಿಕೊಂಡಿವಿ ಆ ದಾರಿನೇ ಶ್ರೇಷ್ಠ ಅಂತ ಏನೇನದಲ್ರಿ, ಅದೆಲ್ಲದಕ್ಕೂ ಬಹುಶಃ ಒಂದು ಅದೆಲ್ಲದಕ್ಕೂ ಒಂದು ಪರಿಹಾರದ ರೀತಿ ಒಳಗೆ ಡಿ ವಿ ಜಿ ಅವರು ಅಗ್ದಿ ಸ್ಪಷ್ಟವಾದ ರೀತಿ ಒಳಗ ಈ ಸಾಲಗಳನ್ನು ಬರೆದಾರೆ. ಈ ಸಾಲಗಳಂತೂ ಬಹಳ ಅಂದ್ರೆ ಬಹಳ ನನಗೆ ಇಷ್ಟ ಆಗ್ಯದ್ರಿ ಈ ಪುಸ್ತಕದೊಳಗ. ಹಾಗಾಗಿ ಈ ಪುಸ್ತಕವನ್ನು ಓದ್ರಿ, ಈ ಪುಸ್ತಕವನ್ನು ಓದಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ. ಆಮೇಲೆ ಇನ್ನೂ ಆಮೇಲೆ ಭಗವದ್ಗೀತೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಒಳಗೆ ಅರ್ಥ ಆಗ್ತದೆ. ಯಾಕಂದ್ರೆ ಅವರವರ ಡಿ ವಿ ಜಿ ಅವರು ಈ ಭಗವದ್ಗೀತೆಯ 1ನೇ ಅಧ್ಯಾಯಕ್ಕಿಂತ ಮುಂಚೆ ಒಂದಷ್ಟು ಭಗವದ್ಗೀತೆಗೆ ಪರಿಚಯ ಕೊಡ್ತಾ, ಇಂಟ್ರೊಡಕ್ಷನ್ ಕೊಡ್ತಾ ಒಂದಷ್ಟು ಪುಟಗಳನ್ನ ಬರೆದಾರೆ. ಒಂದು 50 ಪುಟಗಳೇನೋ ಅವ. ಅದ್ರೊಳಗೆ ಬರೀತಾರ ಡಿ ವಿ ಜಿ ಅವರು, ಭಗವದ್ಗೀತೆಯ ಉಪದೇಶ ಎಲ್ಲರಿಗೂ ಒಂದೇ ರೀತಿಯಾಗಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಒಂದೇ ರೀತಿಯಾದಂತಹ ಉಪದೇಶ ಭಗವದ್ಗೀತೆಯ ವಿಷಯದೊಳಗೆ ಕೊಡ್ಲಿಕ್ಕೆ ಬರಂಗಿಲ್ಲ. ಅವರವರ ಅನುಭವ ಮತ್ತು ಜೀವ ವಿಕಾಸದ ಹಂತದೊಳಗ ಅವ್ರು ಯಾವ ಹಂತದೊಳಗಿದಾರ ಅನ್ನೋದ್ರ ಮೇಲೆ ಭಗವದ್ಗೀತೆ ಅವರಿಗೆ ಎಷ್ಟು ಅರ್ಥ ಆಗ್ತದ ಅನ್ನೋದು ಅವಲಂಬಿತವಾಗಿರ್ತದ ಅಂತಂದು ಹೇಳಿ ಡಿ ವಿ ಜಿ ಅವರು ಬರೀತಾರ್ರಿ. ಇದಕ್ಕೆ ಡಿ ವಿ ಜಿ ಅವ್ರು ಏನು ಉದಾಹರಣೆ ಕೊಡ್ತಾರಂದ್ರ, ಎಲ್ಲಾ ರೋಗಗಳಿಗೂ ಒಂದೇ ಮದ್ದನ್ನ ಕೊಡ್ಲಿಕ್ಕೆ ಬರಂಗಿಲ್ಲ, ಒಂದೇ ಔಷಧಿಯನ್ನು ಕೊಡ್ಲಿಕ್ಕೆ ಬರಂಗಿಲ್ಲ. ಯಾರಿಗೆ ಯಾವ ರೋಗ ಇರ್ತದೋ ಆ ರೀತಿಯಾದಂತಹ ಔಷಧ ಕೊಡ್ಬೇಕು. ಎಲ್ಲರಿಗೂ ಒಂದೇ ಔಷಧ ಕೊಟ್ರ ಎಲ್ಲರ ರೋಗಗಳು ವಾಸಿ ಆಗಂಗಿಲ್ಲ ಅನ್ನೋದು ಯಾವ ರೀತಿ ಸತ್ಯವೋ ಅದೇ ರೀತಿ ಭಗವದ್ಗೀತೆಯ ಉಪದೇಶ ಎಲ್ಲರಿಗೂ ಒಂದೇ ಅಲ್ಲ. ಯಾರ್ಯಾರು ಜೀವ ವಿಕಾಸದೊಳಗೆ ಯಾವ್ಯಾವ ಹಂತದಲ್ಲಿರ್ತಾರೋ ಯಾರು ನಮಗೆ ಗೊತ್ತಿಲ್ಲ. ಹಂಗಾಗಿ ಯಾರು ಜೀವ ವಿಕಾಸದ ಗತಿಯಲ್ಲಿ ಅಥವಾ ಆ ಹಾದಿಯಲ್ಲಿ ಯಾವ ಹಂತದೊಳಗಿರ್ತಾರೋ ಅವರಿಗೆ ಆ ಹಂತಕ್ಕೆ ತಕ್ಕಂತೆ ನಾವು ಉಪದೇಶ ಕೊಡ್ಬೇಕು. ಭಗವದ್ಗೀತೆ ಅಷ್ಟಷ್ಟು ಅರ್ಥ ಆಗ್ತಾ ಹೋಗ್ತದ ಅವ್ರಿಗೆ ಅಂತಂದು ಹೇಳಿ ಡಿ ವಿ ಜಿ ಅವ್ರು ಹೇಳ್ತಾರ್ರಿ. ಹಾಗಾಗಿ ಪುಸ್ತಕ ಓದ್ರಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ ಅಂತ ಕೇಳ್ಕೊಳ್ತೇನ್ರಿ. ಮತ್ತೆ ಇನ್ನೊಂದು ಪುಸ್ತಕ ಪರಿಚಯದೊಂದಿಗೆ ಅಥವಾ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಗೆ ಸಿಗ್ತೇನ್ರಿ. ನಮಸ್ಕಾರ, ಧನ್ಯವಾದಗಳು.